ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ಪ್ರಜಾಪ್ರಭುತ್ವದ 4ನೇ ಅಂಗವೆಂದು ಕರೆಸಿಕೊಳ್ಳುವ ಪತ್ರಕರ್ತರು ಆಧುನಿಕ ಸಮಾಜದ ಕೈಗನ್ನಡಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ನೇತ್ರ ತಜ್ಞ ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಬಣ್ಣಿಸಿದರು. ವಿಜಯಪುರ ನಗರದ ತಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಸಭಾಭವನದಲ್ಲಿ ನೂತನ ಪದಾಧಿಕಾರಿಗಳಿಗೆ ಏರ್ಪಡಿಸಿದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಮ್ಮ ಲೇಖನಿಯ ಮೂಲಕ ಸಮಾಜದ ಕಣ್ತರಿಸುವ ಕಾರ್ಯದಲ್ಲಿ ತೊಡಗಿರುವ ಪತ್ರಕರ್ತರ ಕಣ್ಣುಗಳ ರಕ್ಷಣೆಗಾಗಿ ಕಾರ್ಯನಿರತ ಪತ್ರಕರ್ತ ಸಂಘದ ಎಲ್ಲ ಸದಸ್ಯರಿಗೆ ಶೀಘ್ರದಲ್ಲಿಯೇ ಫ್ಯಾಮಿಲಿ ಕಾರ್ಡ್ ಮಾಡಿಕೊಡುವುದಾಗಿ ತಿಳಿಸಿದ ಅವರು, ಆ ಕಾರ್ಡ್ ಮೂಲಕ ತಮ್ಮ ಆಸ್ಪತ್ರೆಯಲ್ಲಿ ನೇತ್ರ ಚಿಕಿತ್ಸೆಯನ್ನು ಉಚಿತವಾಗಿ ಪಡೆಯಬಹುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕೆಡಳ್ಳಿ, ನಾವೆಲ್ಲ ಪದಾಧಿಕಾರಿಗಳು ಸೇರಿ ಸಂಘವನ್ನು ಬೇರೆ ದಿಕ್ಕಿನತ್ತ ಮುನ್ನಡೆಸುವ ಯೋಚನೆ ಮತ್ತು ಯೋಜನೆ ಹೊಂದಿದ್ದು, ಈ ದಿಸೆಯಲ್ಲಿ ಹಿರಿಯ ಪತ್ರಕರ್ತರ ಗಣ್ಯರ ಸಲಹೆ ಪಡೆದು ಮುಂದುವರಿಯುತ್ತೇವೆ ಎಂಬ ಆಶಯ ವ್ಯಕ್ತಪಡಿಸಿದರು. ಮೊದಲಿನಿಂದಲೂ ಸಂಘದ ಹಿತೈಷಿಗಳಾಗಿದ್ದವರು, ನಮ್ಮ ರಾಜ್ಯ ಸಮ್ಮೇಳನಕ್ಕೂ ತನು ಮನಧನದಿಂದ ಪ್ರೋತ್ಸಾಹಿಸಿದವರು. ಈಗ ಸಂಘದ ಜಿಲ್ಲೆಯ ಪತ್ರಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ಉಚಿತ ನೇತ್ರ ಚಿಕಿತ್ಸೆ ಭಾಗ್ಯ ಕಲ್ಪಿಸಿಕೊಡಲು ಮುಂದೆ ಬಂದಿರುವುದು ಶ್ಲಾಘನೀಯ ಎಂದರು. ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಅವರು ಇನ್ನು ಪತ್ರಕರ್ತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಂದುಶೇಖರ್ ಮನೂರ್ ಮಾತನಾಡಿ, ವಿಜಯಪುರ ಜಿಲ್ಲೆ ಮಾತ್ರವಲ್ಲದೆ ಉತ್ತರ ಕರ್ನಾಟಕ ಭಾಗದ ಹಳ್ಳಿಗಳಲ್ಲಿ ಅಸಂಖ್ಯಾತ ಅಂಧರಿಗೆ, ಕಣ್ಣಿನ ತೊಂದರೆ ಇರುವವರಿಗೆ ತಮ್ಮ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ನೀಡುವ ಮೂಲಕ ಆ ಕುಟುಂಬಗಳ ಬಾಳಿಗೆ ಬೆಳಕಿನ ಭಾಗ್ಯ ನೀಡಿದ್ದಾರೆ. ಇದೇ ವೇಳೆ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕೆಡಳ್ಳಿ, ಪ್ರಧಾನ ಕಾರ್ಯದರ್ಶಿ ಇಂದುಶೇಖರ್ ಮನೂರ್, ಉಪಾಧ್ಯಕ್ಷರಾದ ಶಶಿಕಾಂತ್ ಮೆಂಡೆಗಾರ್, ಸಮೀರ್ ಇನಾಮದಾರ್, ಬಸವರಾಜ್ ಉಳ್ಳಾಗಡ್ಡಿ, ಖಜಾಂಚಿ ರಾಹುಲ್ ಆಪ್ಟೆ, ಕಾರ್ಯದರ್ಶಿಗಳಾದ ಅವಿನಾಶ್ ಬಿದ್ರಿ, ವಿನೋದ್ ಸಾರ್ವಡ್ ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಗುರುರಾಜ್ ಗದ್ದಿನಕೆರೆ, ಸುರೇಶ್ ತಿರ್ದಾಳ್, ಚಿದಂಬರ್ ಕುಲಕರ್ಣಿ, ಸುಧೀಂದ್ರ ಕುಲಕರ್ಣಿ, ಶ್ರೀನಿವಾಸ್ ಸುರಗೊಂಡ್, ಗೋಪಾಲ್ ಜಿ, ಶಿವಾನಂದ್ ಡಿ, ಶಿವಶರಣ್ ಯಲಗೊಂಡ್ ಬೇನೂರ್, ಸಂಜಯ್ ಕೋಳಿ, ಕಲ್ಲಪ್ಪ ಶಿವಶರಣ್, ಪ್ರಭು ಕುಮ್ಮಟಗಿ ಅವರನ್ನು ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಸನ್ಮಾನಿಸಿ ಗೌರವಿಸಿದರು. ಕಳೆದ ನಾವೇನ್ ಮಾಡಿದ್ವಿ, ರಾಜ್ಯ ಸಮ್ಮೇಳನ ಮಾಡಿದ್ವಿ. ಇಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿದಾಗ ನಮ್ಮ ಸಂಘಕ್ಕೆ ಆರ್ಥಿಕವಾಗಿಯೂ ಸಹಾಯ ಮಾಡಿದ್ರು, ಇನ್ನಿತರ ಸಹಾಯ ಮಾಡಿದ್ರು. ಲಾಸ್ಟ್ ಟೈಮ್ ಚೌಳಿಯವರ ಅಧ್ಯಕ್ಷತೆಯಲ್ಲಿ ನಾವು ಆಯ್ಕೆಯಾಗಿ ಬಂದಾಗ ಕೂಡ ನಮ್ಗೆಲ್ಲರಿಗೂ ಕರೆದು ಇದೇ ಆತಿಥ್ಯವನ್ನು ಕೊಟ್ಟರು. ಅವಾಗ ಹೇಳಿದ್ರು, ನಿಮ್ಮ ಪತ್ರಕರ್ತರಿಗೆ ನಮ್ಮ ಆಸ್ಪತ್ರೆಯಿಂದ ಏನೆಲ್ಲ ಸಹಾಯ ಮಾಡಬೇಕು, ಮತ್ತೇನಾದ್ರೂ ನಾವು ಕ್ಯಾಂಪ್ ಅದು ಮಾಡೋಣ ಅಂತೇಳಿ ಕೆಲವು ಕಾರಣಾಂತರಗಳಿಂದ ಸಮ್ಮೇಳನ ಆಮೇಲೆ ಕೆಲವು ವಿಚಾರಗಳಿಂದ ನಮಗೆ ಮಾಡೋಕ್ಕಾಗಿಲ್ಲ. ಒಂದು ರಿಕ್ವೆಸ್ಟ್ ಏನಪ್ಪ ಸರ್ಗೆ ಅಂತಂದ್ರೆ ನಾವು ಕೇಳ್ಕೊಳ್ಳೋದು, ಸರ್ ತಾಲೂಕು ಮಟ್ಟದಾಗ ನೀವು ಹೋದಾಗ ನಮ್ಮ ಪತ್ರಕರ್ತರಿಗೆ ಒಂದೊಂದು ತಾಸು ಅವ್ರ ಪೋಷಕರಿಗೆ, ಅವ್ರ ಮನೆಯ ಕುಟುಂಬ ಸದಸ್ಯರಿಗೆ ಒಂದು ಕಣ್ಣಿನ ತಪಾಸಣೆ ಮಾಡೋದು, ಅಗತ್ಯ ಬಿದ್ದರೆ ಶಸ್ತ್ರಚಿಕಿತ್ಸೆ ಮಾಡಿದ್ದು ಅದೊಂದು ಸಹಾಯ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇವೆ ಅನ್ನೋ ಭರವಸೆ ನಾನು. ಯಾಕಂದ್ರೆ ಎಲ್ಲರಿಗೂ ಮಾಡುವಂತ ಗುಣ ನಿಮ್ ದೇವ್ರು ಕೊಡ್ತಾನೆ. ಅದೊಂದು ನಮ್ಮ ಸಂಘ ಜೊತೆ ನಿರಂತರವಾಗಿರಲಿ. ಮತ್ತೆ ಇಷ್ಟೇ ಅಲ್ಲ, ಈಗ ನಾವು ಸಂಘವನ್ನ ಒಂದು ಬೇರೆ ದಿಕ್ಕಿನಲ್ಲಿ ಮುನ್ನಡೆಸ್ಬೇಕಂತ ಯೋಚನೆ ಅದ. ನಿಮ್ ಸಲಹೆ ಸೂಚನೆ ಇರಲಿ. ಯಾಕಂದ್ರೆ ನೀವು 10 ಕಡೆ ಓಡಾಡಿರ್ತೀರಿ, ನಿಮ್ಮದೊಂದು ಅನುಭವ ದಾರಿನೂ ನಮಗಿರಲಿ, ಸಲಹೆ ರೂಪದಾಗಿರಲಿ. ಏನಾದರೂ ನಮ್ಮಿಂದ ತಪ್ಪು ತಿಳಿಯಾಗಿದೆ ನೀವು ಸಲಹೆ ಕೊಡ್ರಿ ಸರ್. ಯಾಕಂದ್ರೆ ಮೀಡಿಯಾ ಅಂತಂದಾಗ ನಾವು ನಡೆಯುವ ಮನುಷ್ಯ ಎಡೋತಿರ್ತಾನೆ. ಅಂಥದ್ರ ನೀವು ಹಿರಿಯರಾಗಿ ನಮ್ಮ ಮಾರ್ಗದರ್ಶಕರಾಗಿ ಸಂಘದ ಹಿತೈಷಿಯಾಗಿ ನಮಗೊಂದು ಸೂಚನೆ ಕೊಡಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ. ನಮ್ಮ ಸರ್ ಹೇಳಿದ್ರು, ಈಗ ನಾವು ಲಕ್ಷಾಂತರ ಮಂದಿಗೆ ಕತ್ತಲ ಬೆಳಕು ಮಾಡಿದಂಥವ್ರು. ಯಾಕಂದ್ರೆ ಸರ್ ಹೇಳಿದ್ರು, ದೀಪಾವಳಿ ಬಂತಂದ್ರೆ ಫಸ್ಟ್ ಸರ್ ಒಂದು ಫೋನ್ ಹಾಕ್ತಿವಿ, ಸರ್ ಎಷ್ಟು ಪೇಷಂಟ್ ಆಗ್ತೀವಿ, ಹೆಂಗಾಕಿತ್ತಂದ್ರೆ ರೊಟ್ಟ ಬಾಂಬ್ ಹಚ್ಚೋದು, ಆ ಕುಡಿಕೆ ಹಚ್ಚು ಮುಂದೆ ಕಣ್ಣಿಗೆ ಮಾಡ್ಕೊಳ್ಳೋದು, ಅಂತೆಲ್ಲ ಪ್ರಕಾರ ಬರಾಕಿದ್ವು. ಅವೆಲ್ಲ ಪೇಪರ್ ಟಿವಿಯಾಗ ಸುದ್ದಿ ಹಾಕಿ ಅವೆಲ್ಲ ಜಾಗೃತಿ ಮೂಡಿಸಿವಿ. ಆ ಜಾಗೃತಿ ಹಿಂದೆ ಶ್ರಮ ಸರ್ದೈತಿ. ಒಂದಿಷ್ಟು ಪೇಷಂಟ್ ನಾವು ನೋಡಿದ್ರೆ ಗಾಯ ಆಗಿತ್ತು, ಅಂತಂತ ಗಾಯ ಹೊಂಟಿದ್ದು ಒಳ್ಳೆ ಭಾಗದಿಂದ ಅವ್ರು ಡಿಸ್ಚಾರ್ಜ್ ಮಾಡುವಂತ ಅಷ್ಟು ಅವ್ರ ಕೈಗುಣ ಭಾಳ ಸುಲೈತೆ ಸರ್. ಇನ್ನು ಇವ್ರು ಹೇಳಿದ್ರು ಸೀತಾಫಲದ್ದು ಯಾದಗಿರಿ ಮಂದಿ ಸರ್, ನಾವು ಕೂಡ ಸುದ್ದಿ ಮಾಡಿದ್ದೇವೆ. ಸೀತಾಫಲದ್ದು ಬೀಜ ಅಳದು ತಲೆಗೆ ಹಚ್ಕೊಂಡ್ಬಿಡ್ತಾರೆ. ಅದು ಏನಾದ ಅದಿಷ್ಟು ಕೆಟ್ಟ ಎಫೆಕ್ಟ್ ಆಗತ್ತಲ್ಲ ಕಣ್ಣಿಗೆ. ನೀವು ಒಂದಿನ ಲೇಟ್ ಮಾಡಿದ್ರು ಇಡೀ ದೃಷ್ಟಿನ ಕಳ್ಕೊಂಡು ಹೋಗೋಷ್ಟು ವಿಷ ಕಣ್ಣಿಗೆ ಇಳಿತು. ಆ ದೇಶದಲ್ಲಿ ಸರ್ ನಿರಂತರವಾಗಿ ನಮಗೆ ಬೈಟ್ ಕೊಟ್ಟರು. ಪೇಷಂಟ್ ಬಂದಾಗ ಫೋನ್ ಮಾಡಿ ಕಳಿಸ್ತಿದ್ರು, ಈಗ ಪೇಷಂಟ್ ಬಂದದ ಬರೀ ಸುದ್ದಿ ಮಾಡಬಾರ್ದು. ಯಾಕಂದ್ರೆ ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ನೋಡ್ತೀವಿ ಒಂದು ಹಾಸ್ಪಿಟಲ್ ಅಂದ್ರೆ ದುಡ್ಡು ಕೊಡೋದೊಂದು ಇರ್ತದೆ. ಏನಿಲ್ಲ ಅಂದ್ರೆ ಎಕ್ಸೈಲ್ ಬರೀದ್ರು ಎಲ್ಲಾರು ಅಂತಲ್ಲ, ಅವೊಂದಿಷ್ಟು ಇರ್ತಾವ. ಅಂತದ್ರಾಗ ಸರ್ ಇಲ್ಲಿ 2 ಪೇಷಂಟ್ ಬಂದದ್ ಬರೀ ಸುದ್ದಿ ಮಾಡಬಾರ್ದು. ಯಾಕಂದ್ರೆ ಇಂಥ ಪೇಷಂಟ್ ಮತ್ತೆ ನಮ್ಮ ಹಾಸ್ಪಿಟಲ್ ಬರ್ಬಾರ್ದು ಅನ್ನೋ ಆ ಆಶೆ. ಇಂಥ ಒಂದು ಗುಣ ಯಾರ ಕಡೆ ಇರ್ತದ, ಒಳ್ಳೆ ಮನಸ್ಸಿದ್ದಾರ ಕಡೆ ಇರ್ತದೆ. ಅಂತ ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ಅವರು ಪ್ರಭುಗೌಡ ಅಂತ ಹೇಳ್ಬೋದು. ಯಾಕಂದ್ರೆ ಪೇಷಂಟ್ ಜಾಸ್ತಿ ಬರ್ಲಿ ಅಂತ ಬಯಸ್ತಿರ್ತೀವಿ ನಾವು. ನಾ ಹೆಂಗೆ
ಟಿವಿ ಆಗಿ ಪೇಪರ್ನಾಗೆ ಒಂದು ಮಾಡಿರೋದು ಭಾಳ ಖುಷಿ ಸರ್. ಮಾಡಿರೋ ಅದು ಇವತ್ತು ಸುದ್ದಿ ಬರ್ತದೆ ನಾವು ಭಾರಿ ಅಂತೇಳಿ. ಆಕ್ಚುಲಿ ಅದು ಕೆಟ್ಟ ಸುದ್ದಿ ಅದ. ಆ ಸುದ್ದಿ ಮಾಡೋದು ಒಂದು ಇಂಪಾರ್ಟೆಂಟ್ ಸುದ್ದಿ. ಹಂಗೆ ಡಾಕ್ಟರ್ ಆದಾಗ ಪೇಷಂಟ್ ಬರ್ಬೇಕಂತ ಬಯಸಿರ್ತಾರೆ. ಆದ್ರೆ ಪ್ರಭುಗೌಡ ಸರ್ ಇದು ಸುದ್ದಿ ಮಾಡಿ ಇಂಥದ್ದು ಯಾರು ಮಾಡ್ಕೊಡೋದು ಅಂತ ಬಯಸ್ತಾರೆ. ಅಂದ್ರೆ ಅಂತ ಪೇಷಂಟ್ ನಮ್ಮ ಹತ್ರ ಬರ್ಬಾರ್ದು ಅನ್ನೋ ಒಂದು ದೊಡ್ಡ ಗುಣ ಸರ್. ಇದ್ರ ಜೊತೆಗೆ ಇಷ್ಟು ದಿನ ಬರೀ ಕಣ್ಣಿಗೆ ಸಂಬಂಧಪಟ್ಟಂಗೆ ಜನರ ಸೇವೆ ಮಾಡಿದ್ರು, ರೋಗಿಗಳ ಸೇವೆ. ಇದು ಜನಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಐತಿ. ಲಾಸ್ಟ್ ಟೈಮ್ ಅವ್ರಿಗೆ ಆಲ್ಮೋಸ್ಟ್ ಟಿಕೆಟ್ ಫೈನಲ್ ಆಗಿತ್ತು. ನಾವು ಆಧಾರ್ ಕಾರ್ಡ್ ಹೇಳ್ಬೇಕಲ್ಲ, ಕೆಲವು ಕಾರಣಾಂತರಗಳು, ರಾಜಕೀಯ ಬೆಳವಣಿಗೆಗಳಿಂದ ಅವ್ರಿಗೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಅವಕಾಶ ಸಿಗಲಿ, ಅವ್ರ ಜನರ ಸೇವೆ ಮಾಡುವಂತ ಅವಕಾಶವನ್ನ ದೇವರು ಕೊಡ್ಲಿ ಅಂತ ಹೇಳಿ ಕೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಪ್ರಭುಗೌಡ ಸರ್ ಮತ್ತು ಅವರ ಟೀಮ್ ಪರವಾಗಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಕೆಲವರು ಇಷ್ಟೆಲ್ಲ ನಮಗೆ ಗೌರವವನ್ನು ಸಮರ್ಪಿಸಿದ ಡಾಕ್ಟರ್ ಪ್ರಭುಗೌಡ ಅವರಿಗೆ, ಅವ್ರ ಟೀಮಿಗೆ, ವಿಶೇಷವಾಗಿ ದತ್ತಣ್ಣ ಒಪ್ಪತ್ತನೇ ತಾರೀಕು ರಾತ್ರಿ ಫೋನ್ ಮಾಡ್ಯಾರ, ನಾಳೆ ನಾವು ಸನ್ಮಾನ ಇಟ್ಕೋತೀವಿ ಬರ್ಬೇಕಂತೇಳಿ, 4 ದಿನ ಹೋಗ್ತೇವೆ. ಅದು ಅಷ್ಟು ಪ್ರೀತಿಯವರು. ಹೀಗಾಗಿ ಅವರಿಗೂ ಒಂದು ವಿಶೇಷ ನಮನವನ್ನು ಸಲ್ಲಿಸ್ತಾ ನಮ್ಮನ್ನೆಲ್ಲರನ್ನು ಕರೆದಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಶುಭ ಮುಂಜಿನ ಶುಭಾಶಯಗಳನ್ನು ಕೋರ್ತಾ 2025 ಹಾಗೂ 28ನೇ ಅವಧಿಯ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅತ್ಯಂತ ಕ್ರಿಯಾಶೀಲ ಪತ್ರಕರ್ತರು, ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಎಡಹಳ್ಳಿ ಅವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇನ್ನೋರ್ವ ಅತ್ಯಂತ ಪ್ರಭಾವಿ ಪತ್ರಕರ್ತರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಶ್ರೀ ಇಂದುಶೇಖರ್ ಮಣೂರ್ ಸರ್ ಅವರನ್ನ ಸ್ವಾಗತ. ವೇದಿಕೆ ಮೇಲೆ ಆಸೀನರಾದಂತಹ ಆಸ್ಪತ್ರೆಯ ಮುಖ್ಯ ಅಧಿಕಾರಿಗಳಾದಂತಹ ವಿಶ್ವನಾಥ್ ಪಲ್ಲರ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಅವತ್ತು ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲ ಉಪಾಧ್ಯಕ್ಷರುಗಳೇ, ಜಿಲ್ಲಾ ಕಾರ್ಯದರ್ಶಿಗಳೇ, ಜಿಲ್ಲಾ ಖಜಾಂಚಿಗಳೇ ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರುಗಳೇ, ತಮ್ಮೆಲ್ಲರಿಗೆ ಅನುಗ್ರಹ ಪರಿವಾರದ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ತಾವೆಲ್ಲ ಅವಿರತವಾಗಿ ದಿನದ 24 ಗಂಟೆಗಳ ಕಾಲ ಈ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಒಂದು ಪವಿತ್ರವಾದ ಕೆಲಸದಲ್ಲಿ ತಾವೆಲ್ಲ ತೊಡಗಿದಿರಿ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗದ ಅವಶ್ಯಕತೆ ಇದೆ, ಅದಕ್ಕೆಲ್ಲ ಮಿಗಿಲಾಗಿ ಇನ್ನೊಂದು ಅಂಗ ಅಂತಂದ್ರೆ ಅದು ಪತ್ರಕರ್ತರ ಒಂದು ಅಂಗ. ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನು ತಿದ್ದುವಂತ ಕೆಲಸ ತಾವೆಲ್ಲ ಮಾಡ್ತಾ ಇದ್ದೀರಿ. ಬಹಳಷ್ಟು ಸರ್ಕಾರ ಮತ್ತು ಅಧಿಕಾರಿಗಳು ಮಾಡುವಂತಹ ಹಾದಿ ತಪ್ಪುವಂತ ಕೆಲಸಗಳನ್ನ ತಿದ್ದಿ ಸರಿದಾರಿಗೆ ತರುವಂತ ಕೆಲಸ ತಾವೆಲ್ಲ ಮಾಡ್ತಾ ಬಂದಿರುವುದು ಬಹಳ ಶ್ಲಾಘನೀಯವಾದದ್ದು. ಅದರ ಜೊತೆಗೇನೆ ಸಾಕಷ್ಟು ಒಳ್ಳೆಯ ಸಮಾಚಾರಗಳನ್ನ ಸಾಮಾನ್ಯ ಜನರಿಗೆ ಮುಟ್ಟಿಸಿ ಒಳ್ಳೆಯವರು ಪ್ರೇರಣೆಯಾಗಿ ನಾವು ಸಹ ಈ ರೀತಿ ಒಂದು ಕೆಲಸವನ್ನ ಸಮಾಜದಲ್ಲಿ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಮೂಡಿಸುವ ದಿಶೆಯಲ್ಲಿ ತಾವು ಶ್ರಮಿಸುತ್ತಿರುವುದು ಬಹಳ ಶ್ಲಾಘನೀಯವಾದದ್ದು. ಇಂತಹ ನಿರಂತರವಾದ ತಮ್ಮ ಕಾರ್ಯಕ್ಕೆ ಸದಾ ನಾವು ತಮ್ಮ ಒಟ್ಟಿಗೆ ಇರ್ತೇವೆ. ನಾವು ಅನುಗ್ರಹ ಸಂಸ್ಥೆ ಸುಮಾರು 25 ವರ್ಷಗಳಿಂದ ಈ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ನಮ್ಮ ಸೇವೆ ಕೇವಲ ಕಣ್ಣಿನ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಾವು ಸಾಕಷ್ಟು ಉಚಿತವಾದ ನೇತ್ರ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಅದಕ್ಕೆಲ್ಲ ತಮ್ಮ ಸಹಕಾರ ಬಹಳಷ್ಟು ನಮಗೆ ದೊರೆತಿದೆ. ತಾವು ನೀಡಿದ ಸರ್ಕಾರದಿಂದಲೇ ನಾವು ಇಷ್ಟೊಂದು ಜನರಿಗೆ ಮುಟ್ಟಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ನಾನು ಹೃದಯ ತುಂಬಿ ತಮ್ಮೆಲ್ಲರಿಗೆ ಕೃತಜ್ಞತೆ. ಬಹಳಷ್ಟು ಸರಿ ನಮ್ಮ ಎಡಹಳ್ಳಿ ಸರು ಮತ್ತು ಉಳಿದಂತ ಎಲ್ಲರೂ ಬಂದು ಕೇಳ್ತಾ ಇದ್ರು, ದೀಪಾವಳಿ ಬಂದ್ರೆ ಅಥವಾ ಹೋಳಿ ಹಬ್ಬ ಬಂದಾಗ ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು, ಪಟಾಕಿಗಳಿಂದ ಅಥವಾ ಬಣ್ಣ ಆಡೋದ್ರಿಂದ ಕಣ್ಣಿಗೆ ಆಗುವಂತಹ ಹಾನಿಯನ್ನು ಯಾವ ರೀತಿ ನಾವು ತಡ್ಕೋಬೇಕು ಅನ್ನೋದನ್ನ ಅವರು ತಮ್ಮ ಟಿವಿ ಮಾಧ್ಯಮದ ಮುಖಾಂತರ ಮತ್ತು ಮುದ್ರಣ ಮಾಧ್ಯಮದ ಮುಖಾಂತರ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಕೆಲಸ ಆಗಿದ ನಂತರ 2-3 ವರ್ಷಗಳ ಹಿಂದೆ ಏನಿತ್ತು ಆ ಸ್ಥಿತಿ ಈಗಿಲ್ಲ. ಯಾಕಂದ್ರೆ ಜನ ಹೆಚ್ಚು ಅರಿತುಕೊಂಡಿದ್ದಾರೆ ಮತ್ತು ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡು ಇಂಥ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ನಾವು ದೀಪಾವಳಿ ಹಬ್ಬದ ದಿವಸ ಟಿವಿ ಆನ್ ಮಾಡಿದ್ರೆ ಮೆಂಟೋದಲ್ಲಿ 100 ಮಂದಿ ಅಡ್ಮಿಟ್ ಆದ್ರು, ಬಿಜಾಪುರದಲ್ಲಿ ಇಷ್ಟು ಮಂದಿ ಅಡ್ಮಿಟ್ ಆದ್ರು ಅಂತೆಲ್ಲ ಕೇಳ್ತಾ ಇದ್ದೀವಿ. ಆದ್ರೆ ಈಗ ಅದು ಬೆರಳೆಣಿಕೆಗಿಂತ ಕಡಿಮೆ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ
ಮಾಧ್ಯಮ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಇನ್ನೊಂದು ಸಮಸ್ಯೆ, ಬಹಳಷ್ಟು ಜನ ತಲೆಯಲ್ಲಿರುವಂತಹ ಏನು ನಿವಾರಣೆಗಾಗಿ ಸೀತಾಫಲ ಬೀಜನ ಅದನ್ನ ಅರಗಿಸಿ ಅದರ ಪೇಸ್ಟ್ ತಲೆ ಹಚ್ಕೋತಾ ಇದ್ರು. ಅದರಿಂದ ಕಣ್ಣಿಗೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು. ಒಂದೊಂದು ಮನೆಯಲ್ಲಿ 4 ಜನ ಒಂದೇ ದಿವಸ ಬಂದು ಹೋಗ್ತಾ ಇದ್ರು. ಅದನ್ನು ನಾವು ತಿಳಿಸಿದಾಗ ತಾವು ಅದನ್ನು ರಾಜ್ಯ ಸುದ್ದಿಯನ್ನು ಮಾಡಿದ್ರಿ. ತದನಂತರ ಅದು ಸಹ ಬಂದಾಯಿತು. ಹಾಗಾಗಿ ಇಂತಹ ವಿಷಯಗಳನ್ನ ಆಗಿಂದಾಗ ನಾವು ನಿಮಗೆ ಮುಟ್ಟಿಸ್ತಾ ಇರ್ತೇವೆ. ಸಮಾಜದಲ್ಲಿ ಒಂದು ಅರಿವು ಮೂಡಿಸುವಂತ ಕೆಲಸ ನಿರಂತರವಾಗಿ ತಮ್ಮಿಂದ ಆಗಲಿ. ತಮ್ಮ ಈ ಒಂದು ಸೇವೆಯಲ್ಲಿ ಇವತ್ತೇನು ಚುನಾಯಿತರಾಗಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಕಾರ್ಯಕಾರಿಣಿ ಸದಸ್ಯರಾಗಿ ತಾವೆಲ್ಲ ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರಿ. ಮುಂಬರುವ ದಿನಗಳಲ್ಲಿ ತಮ್ಮ ಈ ಸೇವೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಜನಸಾಮಾನ್ಯರನ್ನು ಮುಟ್ಲಿ ಮತ್ತು ಸರ್ಕಾರ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳನ್ನು ಸಮಾಜಕ್ಕೆ ಮುಟ್ಟುವಂಥ ಕೆಲಸ ಆಗಲಿ. ಅದೆಲ್ಲ ಸರಿ ಹೋಗಿ ಒಳ್ಳೆಯ ದಿಶೆಯಲ್ಲಿ ನಾವೆಲ್ಲರೂ ಸಾಗಿ ಒಟ್ಟಿನಲ್ಲಿ ಈ ನಾಡು ಮತ್ತು ಈ ದೇಶ ಒಳ್ಳೆಯ ಸಮೃದ್ಧ ಅಭಿವೃದ್ಧಿಯನ್ನು ಹೊಂದುವಂತಹ ದಿಶೆಯಲ್ಲಿ ನಾವು ನೀವೆಲ್ಲರೂ ಸಾಗೋಣ ಅನ್ನೋ ಒಂದು ವಿಷಯವನ್ನು ವ್ಯಕ್ತಪಡಿಸಿ, ಇಂತಹ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮುಂಜಾವಿನ ಒಂದು ವೇಳೆಯನ್ನು ಮೀಸಲಾಗಿಟ್ಟು ನಮ್ಮ ಸಣ್ಣ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಂಥ ತಮ್ಮೆಲ್ಲರಿಗೆ ನಾನು ಮತ್ತು ನನ್ನ ಅನುಗ್ರಹ ಪರಿವಾರದ ಸರ್ವ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಸಿಂಪಡಣೆಯಲ್ಲಿ ಬಹಳಷ್ಟು ಜನರಿಗೆ ಕಣ್ಣಿನ ತೊಂದರೆಗಳು ಬಂದು, ಕೇವಲ ಬಿಜಾಪುರ ಮಾತ್ರ ಅಲ್ಲ, ಪ್ರತಿ ಕಣ್ಣಿನ ವೈದ್ಯರಲ್ಲಿ ಕನಿಷ್ಠ ದಿನಕ್ಕೆ ಒಂದು 10-20 ಪೇಷಂಟ್ ಬರ್ತಿದ್ರು. ಕಣ್ಣು ಸಿಕ್ಕಾಪಟ್ಟೆ ಉರಿತಿತ್ತು, ಕಣ್ಣು ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಇದಕ್ಕೆ ಒಂದು ಕೊರತೆ ಏನಂದ್ರೆ ಅವರು ಎದುರುಗಾಳಿಗೆ ಸಿಂಪಡಣೆ ಮಾಡೋದ್ರಿಂದ ಕಣ್ಣಲ್ಲೇ ಔಷಧ ಬೀಳ್ತಿತ್ತು ಮತ್ತು ಅವ್ರಿಗೆ ತೊಂದರೆ ಆಗ್ತಿತ್ತು. ಅದಕ್ಕೆ ಮುಂದಿನ ವರ್ಷ ಈ ಸೀಸನ್ ಪ್ರಾರಂಭವಾಗಿದ್ದ ಮುನ್ನ ಈ ಒಂದು ಜಾಗೃತಿಯನ್ನು ನಾವು ಮೂಡಿಸಿದಪ್ಪ ಅಂತಂದ್ರೆ ಅವರು ಜಾಗರೂಕರಾಗ್ತಾರೆ ಮತ್ತು ಯಾವ ರೀತಿ ನಾವು ಸಿಂಪಡಣೆ ಮಾಡ್ಬೇಕು ಅನ್ನೋದನ್ನ ನಾವು ನಿಮಗೆ ಹೇಳ್ಕೊಡ್ತೇವೆ. ಆ ರೀತಿ ಮಾಡಿದ್ರೆ ಅವರಿಗೆ ತೊಂದರೆ ಬರೋದನ್ನ ನಾವು ತಡೆ ಹಿಡಿಯೋದು. ಯಾಕಂದ್ರೆ 5 ದಿವಸ ಕೆಲಸ ಬಿಡ್ಬೇಕ್ರಿ ಮತ್ತು ಒಂದೊಂದು ಕಣ್ಣಿಗೆ 1000 ರೂಪಾಯಿ ಖರ್ಚಾಗಬೇಕು. 5 ದಿವಸದ ಪಗಾರ ಯೂಶಲಿ ಒಂದು 700-800 ರೂಪಾಯಿ ತಗೋತಾರೆ ಒಂದು ದಿವಸಕ್ಕೆ. ಅಷ್ಟೆಲ್ಲ ಅವರಿಗೆ ಬಡವರಿಗೆ ಒಂದು ಆರ್ಥಿಕವಾಗಿ ಹಿನ್ನಡೆ ಆಗ್ತದೆ. ಅದನ್ನು ನಾವು ಆ ರೀತಿ ಮರುಕಳಿಸಿದ ರೀತಿಯಲ್ಲಿ ನಾವು ಮುಂದಿನ ಸರಿ ಮಾಡೋಣ ಅನ್ನೋ ವಿಷಯನ ವ್ಯಕ್ತಪಡಿಸಿ, ನಾನು ಎಡ್ವರ್ಡೈಸ್ ಸರ್ಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವೆಲ್ಲ ಹಾರಾತರಾಯಿ ತರಬೇಕಂದಾಗ ಅವರು ನಮ್ಗೇನು ಹೇಳಿದ್ರೆ ಹಾರಾತರಾಯಿ ಬ್ಯಾಟ್ರಿ ಅದು ಮತ್ತೆ ಹೋಗಿ ನಾವು ಮನೇಲಿ ಇಡಬೇಕಾಗ್ತದೆ. ಏನಾದರೂ ಉಪಯೋಗವಂತ ಒಂದು ವಸ್ತು ನಾವು ಶಾಲೆಯಲ್ಲಿ ಒಂದು ಬಡ ಮಕ್ಕಳಿಗೆ ಪೂರೈಸುವಂತ ನೋಟ್ ಪುಸ್ತಕಗಳನ್ನ ತಾವು ಸನ್ಮಾನ ರೂಪದಲ್ಲಿ ನೀಡಿದ ಒಳ್ಳೇದಂತ ಹೇಳಿದಾಗ ಅವರ ಒಂದು ಆಸೆಯನ್ನ ಇವತ್ತು ನಾವು ಪೂರೈಸಲಿಕ್ಕೆ ಪ್ರತಿಯೊಬ್ಬರಿಗೆ ನೋಟ್ ಪುಸ್ತಕಗಳನ್ನ ಮತ್ತು ಇದು ರಿಯೂಸಬಲ್ ಬುಕ್ಕೆ, ಹೂವಿನ ಬುಕ್ಕೆ ಆದ್ರೆ ಅದನ್ನ ತಿಪ್ಪಿಗೆ ಹೋಗ್ತೀವಿ. ಅದಿದ್ದಾದ್ರೆ ನಮ್ಮ ಮನೇಲಿ ಬೇಕಾದ್ರೆ ಇಟ್ಕೋಬಹುದು, ಬೇಡ ಅಂತ ಅದನ್ನ ತೆಗೆದು ನ್ಯಾಪ್ಕಿನ್ಗಳನ್ನ ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಎಡ್ವರ್ಡೈಸ್ ಅವರು ಯಾವುದೂ ವೇಸ್ಟ್ ಆಗೋದು ಬೇಡ ಅಂತ ಸನ್ಮಾನ ಆಗಿದ್ದ ವಸ್ತುನೂ ಸಹ ಸಮಾಜಮುಖವಾಗಿ ಒಂದು ಕೆಲಸ ಆಸೆ ವ್ಯಕ್ತಪಡಿಸಿದ್ರು. ಅದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ವಿಚಾರಗಳನ್ನ ನಾವು ನಮ್ಮ ಸಮಾಜದಲ್ಲಿ ಮೂಡಿಸ್ತಾ ಹೋದ್ರೆ ಸಾಕಷ್ಟು ಏನು ಸುಮ್ಮನೆ ಆಡಂಬರದ ಆಚರಣೆಗಳನ್ನು ಬಂದ್ ಮಾಡಿ ಅಂತವುಗಳನ್ನ ಸಮಾಜದಲ್ಲಿರುವಂತಹ ಬಡವರಿಗೆ ಅನುಕೂಲ ಮಾಡುವಂತ ಒಂದು ದಿಶೆಯಲ್ಲಿ ಆಗಬಹುದು. ಈ ಒಂದು ಈಗ ನಾವು ಸನ್ಮಾನ ಸಮಾರಂಭವನ್ನು ಪ್ರಾರಂಭ ಮಾಡ್ತೀವಿ. ಮೊದಲಿಗೆ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅವರಿಗೆ ಸನ್ಮಾನ. ಪತ್ರಿಕಾ ಸಂಘದ ಅಧ್ಯಕ್ಷರಾಗಿರುವಂತಹ ಅಶೋಕ್ ಹೆಗಡೆ ಸರ್ ಅವರೇ, ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರು, ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಡಾಕ್ಟರ್ ಪ್ರಭುಗೌಡ ಲಿಂಗರಾಜ್ ಸರ್ ಅವರೇ, ಹಾಗೆ ವೇದಿಕೆಯನ್ನು ಅಲಂಕರಿಸಿದಂಥ ಆತ್ಮೀಯರು, ನನ್ನ ಮಾರ್ಗದರ್ಶಕರು, ಹಿರಿಯ ಪತ್ರಕರ್ತರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಇಂದುಶೇಖರ್ ಮನೋಜ್ ಸರ್ ಅವರೇ, ಅನುಗ್ರಹ ಆಸ್ಪತ್ರೆಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ವಿಶ್ವನಾಥ್ ಪಲ್ಲೆ ಸರ್ ಅವರೇ, ಯಾವತ್ತು ಸಂಘದ ಪದಾಧಿಕಾರಿಗಳೇ, ಅನುಗ್ರಹ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದು ಅನಿವಾರ್ಯ. ಆ ಚುನಾವಣೆಯ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಲ ತುಂಬುವ ನಿಟ್ಟಿನಲ್ಲಿ ವಿಜಯಶೀಲಿಗಳಾಗಿ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾದ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ
ಸುಮಾರು 25 ವರ್ಷಗಳಿಂದ ಜಿಲ್ಲೆಯಲ್ಲಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದ ಕಾರ್ಯಶೈಲಿಯ ಮೂಲಕ ಜನಮಾನಸದಲ್ಲಿ ಹೆಸರಾಗಿರುವಂಥ ಅನುಗ್ರಹ ಆಸ್ಪತ್ರೆ ಸುಮಾರು 25 ವರ್ಷಗಳಿಂದ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದೆಷ್ಟೋ ಲಕ್ಷಾಂತರ ಅಂಧರ ಬಾಳಿಗೆ ಬೆಳಕಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಅದರ ಜೊತೆಯಾಗಿ ಸಮಾಜಮುಖಿ ಕೆಲಸ ಮಾಡುವಂಥವರಿಗೆ ಪ್ರೇರಣಾದಾಯಕವಾಗಿ ಇವತ್ತು ಸಮಾಜದಲ್ಲಿ ನಿಸ್ವಾರ್ಥದಿಂದ ದಿನದ 24 ಗಂಟೆ ತಮ್ಮ ವೈಯಕ್ತಿಕ ಕುಟುಂಬ ವಿಚಾರಗಳನ್ನು ಬದಿಗಿಟ್ಟು ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ಎಲ್ಲ ಮಾಧ್ಯಮ ಸಹೋದರರಿಗೆ, ಮಾಧ್ಯಮ ಸ್ನೇಹಿತರಿಗೆ ನಮ್ಮದು ಒಂದು ಅನುಗ್ರಹ ಆಸ್ಪತ್ರೆಯಿಂದ ಅಳಿಲು ಸೇವೆ ಇರಲಿ ಅನ್ನುವ ಮಹದಾಸೆಯನ್ನು ಇಟ್ಕೊಂಡು ಡಾಕ್ಟರ್ ಪ್ರಭುಗೌಡ ಲಿಂಗಳಿ ಅವರು ಮಾಧ್ಯಮ ಎಲ್ಲ ಮಿತ್ರರಿಗೆ ಇದೊಂದು ಗೌರವ ಸನ್ಮಾನವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಮಾಡುವ ಕಾರ್ಯ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಾನೇ ಮನೋಜ್ ಸರ್ ಅವರು ಹೇಳಿದರು, ವೃತ್ತಿಯಿಂದ ಡಾಕ್ಟರ್ ಪ್ರಭುಗೌಡ ಅವರು ವೈದ್ಯರಾದರೂ ಸಹ ಪ್ರವೃತ್ತಿಯಿಂದ ಅತ್ಯಂತ ಸಮಾಜಮುಖಿಯಾಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಾಯ ಸಹಕಾರ ಮಾರ್ಗದರ್ಶನ ಸದಾ ಪ್ರಭುಗೌಡ ಹಾಗೂ ನಮ್ಮೆಲ್ಲರಿಗೂ ಆತ್ಮೀಯರಾಗಿರುವಂತಹ ಡಾಕ್ಟರ್ ಪ್ರಭುಗೌಡ ಅವರು ನಮ್ಮನ್ನು ಪ್ರೀತಿ ಅಭಿಮಾನದಿಂದ ಇಲ್ಲಿಗೆ ಆಹ್ವಾನಿಸಿ ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತೀನಿ. ಡಾಕ್ಟರ್ ಪ್ರಭುಗೌಡ ಲಿಂಗಳಿ ಅವರ ಹೆಸರು ಕೇಳದವರೇ ಇಲ್ಲ ಈ ಜಿಲ್ಲೆಯಲ್ಲಿ. ಯಾಕಂದ್ರೆ ಜಿಲ್ಲೆಯ ಪ್ರತಿ ಹಳ್ಳಿಗಳಲ್ಲೂ ಭಾಗಶಃ ಎಲ್ಲ ಹಳ್ಳಿಗಳು ಮುಗಿದ ನಾನು ಅಂದ್ಕೊಳ್ತೀನಿ, ಹಳ್ಳಿಗಳಲ್ಲಿ ಉಚಿತ ನೇತ್ರ ಶಿಬಿರಗಳನ್ನು ನಡೆಸುವುದರ ಮೂಲಕ ಬಡವರಿಗೆ, ನಿರ್ಗತಿಕರಿಗೆ ಉಚಿತ ನೇತ್ರ ಚಿಕಿತ್ಸೆಯನ್ನು ಕೂಡ ಮಾಡುವುದರ ಮೂಲಕ ಅನೇಕರ ಬಾಳಿಗೆ ಬೆಳಕಾದವರು ಡಾಕ್ಟರ್ ಪ್ರಭುಗೌಡ ಅವರು. ಇವತ್ತು ನಾವು ಸಹ ಸಂಘವನ್ನ ಅಭಿವೃದ್ಧಿಯ ಪಥದಲ್ಲಿ, ಅಭಿವೃದ್ಧಿಯ ಬೆಳಕಿನಲ್ಲಿ ಕೊಂಡೊಯ್ಯಲಿ ಅನ್ನುವಂಥ ಒಂದು ಸದಾಶಯದಿಂದ ಇವತ್ತು ನಮ್ಮೆಲ್ಲರನ್ನ ಸನ್ಮಾನಿಸಿದ್ದಾರೆ ಅಂತ ನಾನು ಭಾವಿಸಿಕೊಳ್ತೀನಿ. ಈಗಾಗಲೇ ವೃತ್ತಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂಥ ಶ್ರೀಯುತರು ತಮ್ಮ ಪ್ರವೃತ್ತಿಯಾದ ರಾಜಕೀಯ ರಂಗದಲ್ಲೂ ಕೂಡ ಉನ್ನತ ಸ್ಥಾನವನ್ನು ಅಲಂಕರಿಸಲಿ ಅನ್ನೋದು ನಮ್ಮ ಹಿರಿದಾಸೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ನನಗಿಲ್ಲಿ ಮಾತನಾಡುವ ಅವಕಾಶ ಕೊಟ್ಟಂತ ಸಂಘಟಕರಿಗೆ ಹಾಗೂ ಡಾಕ್ಟರ್ ಪ್ರಭುಗೌಡ ಅವರಿಗೆ ಮತ್ತೊಮ್ಮೆ ಒಂದನ್ನು ತಿಳಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ.